ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಇಂಗ್ಲಿಷ್ ಪರೀಕ್ಷೆಯಲ್ಲಿ ಆರ್ಟಿಕಲ್ಸ್ ಅನ್ನೋದು ಗ್ಯಾರಂಟಿ ಬರುವಂಥ ಒಂದು ಪ್ರಶ್ನೆ. ಆದ್ರೆ ಅಲ್ಲೇ ಸಣ್ಣ ತಪ್ಪು ಮಾಡಿ ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ. ಸೊ ಇವತ್ತು ಆ ಗೊಂದಲವನ್ನೇ ಪೂರ್ತಿಯಾಗಿ ಬಗೆಹರಿಸಿ ಖಚಿತ ಅಂಕಗಳನ್ನಾಗಿ ಹೇಗೆ ಪರಿವರ್ತಿಸ್ಕೊಳ್ಳೋದು ಅಂತ ನೋಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ವಿಶ್ಲೇಷಣೆ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮ್ಮ ಸ್ನೇಹಿತರಿಗೂ ಸಹಾಯ ಆಗತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ನೋಡಿ, ಇದು 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದ ಪ್ರಶ್ನೆ. ರಾಜೇಶ್ ಇಸ್ ಡ್ಯಾಶ್ NCC ಸ್ಟೂಡೆಂಟ್. ಇಲ್ಲಿ ಏನ್ ಬರ್ಬೇಕು? ಏನಾ ಆನಾ? ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ಎ ಮತ್ತು ಆನ್ ಬಳಸೋಕಿರೋ ಒಂದೇ ಒಂದು ಆದ್ರೆ ತುಂಬಾನೇ ಮುಖ್ಯವಾದ ನಿಯಮವನ್ನ ಅರ್ಥ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮುಖ್ಯವಾಗಿರೋದು ಪದದ ಮೊದಲನೇ ಅಕ್ಷರ ಅಲ್ಲ, ಬದಲಿಗೆ ಅದರ ಧ್ವನಿ, ಸೌಂಡ್. ಎ ಮತ್ತು ಆನ್ ಅನ್ನೋದು ಇನ್ಡೆಫಿನಿಟ್ ಆರ್ಟಿಕಲ್ಸ್. ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೋ ಒಂದು ಸಾಮಾನ್ಯ ವಸ್ತುವಿನ ಬಗ್ಗೆ ಹೇಳುವಾಗ, ಅಂದ್ರೆ ನಿರ್ದಿಷ್ಟವಾಗಿ ಅಲ್ಲದೆ ಯಾವುದೋ ಒಂದು ಅಂತ ಹೇಳುವಾಗ ಇವನ್ನ ಬಳಸ್ತೀವಿ. ಇಲ್ ನೋಡಿ, ಇದೇ ನಾವು ಮಾತಾಡ್ತಿದ್ದ ಪಾಯಿಂಟ್. ನಾವು ಮಾಡೋ ದೊಡ್ಡ ತಪ್ಪೇನು ಅಂದ್ರೆ ಪದದ ಮೊದಲನೇ ಲೆಟರ್ ನೋಡಿ ಎ ಅಥವಾ ಆನ್ ಅಂತ ಡಿಸೈಡ್ ಮಾಡೋದು. ಆದ್ರೆ ಅದು ತಪ್ಪು. ಸರಿಯಾದ ರೂಲ್ ಏನು ಅಂದ್ರೆ ನಾವು ಆ ಪದದ ಮೊದಲನೇ ಸೌಂಡ್ ಅಂದ್ರೆ ಧ್ವನಿಯನ್ನು ಕೇಳ್ಬೇಕು. ಅದೇ ನಮ್ಮ ಉತ್ತರವನ್ನು ನಿರ್ಧಾರ ಮಾಡೋದು. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಗಿರುತ್ತೆ, ಆ ಮೊದಲ ಪ್ರಶ್ನೆಗೆ ಸರಿ ಉತ್ತರ ಆನ್ ಅಂತ. ಆದ್ರೆ ಯಾಕೆ ಅಂತ ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡೋಣ. ಇಲ್ಲಿ ನೋಡಿ, ಮ್ಯಾಜಿಕ್ ಇರೋದೇ ಇಲ್ಲಿ. ಎನ್ ಅಕ್ಷರ ನಿಜ, ಅದು ಕಾನ್ಸನೆಂಟ್. ಆದ್ರೆ ನಾವು NCC ಅಂತ ಹೇಳಿ ನೋಡಿ, ಅದ್ರ ಉಚ್ಚಾರಣೆ NCC ಅಂತ ಶುರುವಾಗುತ್ತೆ. ಎ ಅನ್ನೋದು ಒಂದು ವೌಲ್ ಸೌಂಡ್ ಅಲ್ವಾ? ಯಾವಾಗ ಒಂದು ಪದ ವೌಲ್ ಸೌಂಡ್ನಿಂದ ಶುರುವಾಗುತ್ತೋ ಅದ್ರ ಮುಂದೆ ಯಾವಾಗ್ಲೂ ಆನ್ ಬರಬೇಕು. ಅಷ್ಟೇ ಸಿಂಪಲ್. ಬನ್ನಿ, ಇದೇ ನಿಯಮವನ್ನು ಇನ್ನೊಂದು ಉದಾಹರಣೆ ಮೂಲಕ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು 2024ರ ಪ್ರಶ್ನೆ ಪತ್ರಿಕೆಯದ್ದು. ಪ್ಯಾರಿಸ್ ಈಸ್ ಅ ಬ್ಯೂಟಿಫುಲ್ ಸಿಟಿ. ಇಲ್ಲಿ ಉತ್ತರ ಆಗಿದೆ. ಇಲ್ಲಿ ಯಾಕೆ ಎ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ? ಯಾಕಂದ್ರೆ ಬ್ಯೂಟಿಫುಲ್ ಅನ್ನೋ ಪದ ಬ ಅನ್ನೋ ಕಾನ್ಸನೆಂಟ್ ಸೌಂಡಿಂದ ಶುರುವಾಗತ್ತೆ. ಸೊ ನೋ ಕನ್ಫ್ಯೂಷನ್. ಸರಿ, ಎ ಮತ್ತು ಆನ್ ಕಥೆ ಮುಗೀತು. ಈಗ ನಮ್ಮ ಇನ್ನೊಂದು ಪ್ರಮುಖ ಆರ್ಟಿಕಲ್ ದ ಕಡೆಗೆ ಬರೋಣ. ಮತ್ತು ಕೇಳಿ, ಪರೀಕ್ಷೆಯಲ್ಲಿ ದ ಯಾವಾಗ ಬಳಸಬೇಕು ಅಂತ ಗ್ಯಾರಂಟಿ. ಸರಿಯಾದ ಉತ್ತರ ಬರೆಯೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ, ಅದೇನೆಂದು ನೋಡೋಣ. ದ ಅನ್ನೋದು ಡೆಫಿನಿಟ್ ಆರ್ಟಿಕಲ್, ಅಂದ್ರೆ ಒಂದು ನಿರ್ದಿಷ್ಟ ಪರ್ಟಿಕ್ಯುಲರ್ ವಸ್ತುವಿನ ಬಗ್ಗೆ ಮಾತಾಡುವಾಗ ಇದನ್ನ ಬಳಸ್ತೀವಿ. ಪರೀಕ್ಷೆಗೆ ಅಂತ ಬಂದಾಗ ಈ ಒಂದು ಗೋಲ್ಡನ್ ರೂಲ್ ನೆನ್ಪಿಟ್ಕೊಳ್ಳಿ ಸಾಕು. ಯಾವಾಗೆಲ್ಲ ಒಂದು ವಾಕ್ಯದಲ್ಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬರುತ್ತೋ, ಅಂದ್ರೆ ಬೆಸ್ಟ್, ಟಾಲೆಸ್ಟ್, ಫಾಸ್ಟೆಸ್ಟ್, ಮೋಸ್ಟ್ ಬ್ಯೂಟಿಫುಲ್, ಹೀಗೆ EST ಅಥವಾ ಮೋಸ್ಟ್ ಬರುವ ಪದಗಳು, ಅವುಗಳ ಮುಂದೆ ಕಣ್ಣು ಮುಚ್ಕೊಂಡು ದ ಹಾಕಿಬಿಡಿ. ಉದಾಹರಣೆಗೆ 2024ರ ಈ ಪ್ರಶ್ನೆ ನೋಡಿ. ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಇಲ್ಲಿ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್. ಸೊ ರೂಲ್ ಪ್ರಕಾರ ಉತ್ತರ ದಿ ಆಗಲೇಬೇಕು. ಇನ್ನೊಂದು ಉದಾಹರಣೆ 2025ರ ಪ್ರಶ್ನೆ ಪತ್ರಿಕೆಯಿಂದ. ರಾಜೇಶ್ ಈಸ್ ದ ಟಾಲೆಸ್ಟ್ ಬಾಯ್. ಇಲ್ಲಿ ಟಾಲೆಸ್ಟ್ ಇದೆ ಮತ್ತೆ ಅದೇ ರೂಲ್. ಉತ್ತರ ಖಂಡಿತವಾಗಿಯೂ ದ. ಮತ್ತೊಂದ್ಸಾರಿ ನೋಡಿ, 2025ರ ಇನ್ನೊಂದು ಪರೀಕ್ಷೆಯಲ್ಲಿ. ಆನಂದ್ ವಾಸ್ ದಿ ಫಾಸ್ಟೆಸ್ಟ್ ರನ್ನರ್. ಇಲ್ಲಿ ಫಾಸ್ಟೆಸ್ಟ್ ಇದೆ, ಸೊ ಬೇರೆ ಯೋಚನೆನೇ ಬೇಡ, ಉತ್ತರ ದಿ ಅಷ್ಟೇ. ಹಾಗಾದ್ರೆ ನೀವಿಲ್ಲಿ ಒಂದು ಪ್ಯಾಟರ್ನ್ ಗಮನಿಸಿರ್ಬೋದು. ರೂಲ್ ತುಂಬಾನೇ ಸಿಂಪಲ್. ವಾಕ್ಯದಲ್ಲಿ ಸೂಪರ್ಲೇಟಿವ್ ಪದ ಅಂದ್ರೆ EST ಅಥವಾ ಮೋಸ್ಟ್ ಇರೋ ಪದ ಕಂಡ ತಕ್ಷಣ ಅದರ ಮುಂದೆ ಆರ್ಟಿಕಲ್ ಯಾವಾಗ್ಲೂ ದಿ ಆಗಿರುತ್ತೆ, ನೋ ಡೌಟ್. ಸರಿ, ಈ ಎಲ್ಲಾ ರೂಲ್ಸ್ ಆಯ್ತು. ಆದ್ರೆ ಟೆನ್ಷನ್ ಇರೋ ಎಕ್ಸಾಮ್ ಹಾಲ್ನಲ್ಲಿ ಇದೆಲ್ಲ ಹೇಗ್ ನೆನ್ಪಿಟ್ಕೊಳ್ಳೋದು? ಅದಕ್ಕೂ ಒಂದು ಸುಲಭವಾದ ಟ್ರಿಕ್ ಇದೆ, ಬನ್ನಿ ನೋಡೋಣ. ಆರ್ಟಿಕಲ್ಸ್ಗಳನ್ನ ಒಂದ್ ರೀತಿ ಸೈನ್ ಬೋರ್ಡ್ ತರ ನೆನ್ಪಿಟ್ಕೊಳ್ಳಿ. ಎ ಅಥವಾ ಆನ್ ಅನ್ನೋದು ಇಲ್ಲಿರೋದು ಹಲವದರಲ್ಲಿ ಒಂದು ಅಂತ ಹೇಳೋ ಒಂದು ಜನರಲ್ ಸೈನ್ ಬೋರ್ಡ್. ಆದ್ರೆ ದ ಅನ್ನೋದು ನೋಡಿ, ಇದೇ ಆ ನಿರ್ದಿಷ್ಟವಾದದ್ದು ಅಂತ ಬೆರಳು ಮಾಡಿ ತೋರಿಸೋ ಒಂದು ಸ್ಪೆಸಿಫಿಕ್ ಸೈನ್ ಬೋರ್ಡ್. ದಿ ಟಾಲೆಸ್ಟ್ ಅಥವಾ ದಿ ಬೆಸ್ಟ್ ಅಂದಾಗ
ನಾವ ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆನೇ ಮಾತಾಡ್ತಿದೀವಿ. ಸರಿ, ಈಗ ನಿಮ್ಮ ಪರೀಕ್ಷೆಗೆ ಹೋಗೋ ಮುನ್ನ ಒಂದು ಕೊನೆಯ ಮಾತು. ಈ 2 ಸಿಂಪಲ್ ನಿಯಮಗಳನ್ನ ನೆನಪಿಟ್ಟುಕೊಳ್ಳಿ. ಮೊದಲನೆಯದ್ದು, ಅಕ್ಷರವಲ್ಲ ಧ್ವನಿಯನ್ನು ನೋಡಿ ಎ ಅಥವಾ ಆನ್ ಬಳಸಿ. ಎರಡನೇದು, ಸೂಪರ್ಲೇಟಿವ್ ಪದ ಕಂಡ ತಕ್ಷಣ ದ ಬಳಸಿ. ಇಷ್ಟು ಮಾಡಿದ್ರೆ ಸಾಕು, ಆರ್ಟಿಕಲ್ಸ್ನಲ್ಲಿ ಬರೋ ಮಾರ್ಕ್ಸ್ ಪಕ್ಕಾ ನಿಮ್ದೆ. ಮುಂಬರುವ ಪರೀಕ್ಷೆ ಬರೀತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ.